ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಜೊತೆ ಇದ್ದಾರೆ ನೂತನ್ ಮತ್ತು ಪ್ರಶಾಂತಯ್ಯ. ಸೊ ಇವತ್ತು ನಾವು ಬಂದಿದ್ದೀವಿ ಯಾವುದೊಂದು ಪ್ರೈವೇಟ್ ಫಾಲ್ಸ್ ಅಂತ ಕರ್ಕೊಂಡು ಬಂದರು. ಅದೇ ಇದೆಲ್ಲೋ ಭಾಳ ರಿಮೋಟ್ ಏರಿಯಾದಲ್ಲಿದೆ, ಬಟ್ ನಮಗೆ ಇಷ್ಟ ತನಕ ಪ್ರೈವೇಟ್ ಆಗಿತ್ತು. ಆದರೆ ಇವಾಗ ತುಂಬ ಜನ ಬಂದಿದ್ದಾರೆ. ನಾವು ಮೇಲ್ಗಡೆ ಹತ್ತಿ ಬಂದು ಕೂತ್ಕೊಂಡಿದ್ದೀವಿ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಹೆಂಗಿದೆ? ಭಾಳ ಚೆನ್ನಾಗಿದೆ. ಹಾಂ, ನಾನು ಎಲ್ಲ ಜನಗಳಿಗೆ ಇದನ್ನು ರೆಕಮೆಂಡ್ ಮಾಡ್ತಾರೆ. ಬನ್ನಿ. ಪ್ರಶಾಂತ್ ಅವ್ರು ಏನು ಹೇಳ್ತಾರೆ ಕೇಳೋಣ. ಇಲ್ಲ ಮಗ, ಭಾಳ ಚೆನ್ನಾಗಿದೆ. ₹100 ಸ್ವಲ್ಪ ಜಾಸ್ತಿ ಆಯಿತು, ಆದರೂ ಓಕೆ. ಬರ್ಬೋದು, ಒನ್ ಟೈಮು ಮೋಸ ಇಲ್ಲ. ಪ್ರಶಾಂತ್ ಅವರು ಇನ್ಫ್ಲೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲೊಬ್ರು ಆಂಟಿ ನಮ್ಮನ್ನು ಕರ್ಕೊಂಬಂದ್ರು, ಅವ್ರು ಭಾಳ ನಮ್ಮನ್ನು ಕೇರ್ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಮಂಗಗಳ ಥರ ಮೇಲ್ ಹತ್ತಿ ಕೂತ್ಕೊಂಡಿದ್ದೀವಿ. ಇಲ್ಲಿ ಹೋಗಕ್ಕಾಗತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಪಾಪ ಆಂಟಿ. ಇವಾಗ ಬಂದ್ಬಿಟ್ಟು ನಮ್ಮನ್ನೇ ನೋಡ್ತಾ ಇದ್ದಾರೆ ನಾಲ್ಕು ಸತಿ, ಎಲ್ಲಿ ಬೀಳ್ತಾರೋ ಅಂತ. ಕೆಳಗಡೆ ನಮ್ಮ ಕ್ರೂ ಇದ್ದಾರೆ. ನಮ್ಮ ಕ್ರೂ ಅಲ್ಲಿ ಯಾರ್ಯಾರ ಮಗ? ನಾಗನಗೌಡ, ನಾಗೇಶು, PK, ವಿನಯ್ ಅವರು. ಯಾವತ್ತೂ ಲಾಗಿಗೆ ಬಂದಿಲ್ಲ. ನಾಗನಗೌಡ ಲಾಗಿಗೆ ಬಂದಿಲ್ಲ. ಇಲ್ಲ, ಅವತ್ತು ಇದು ಹೊಗೇನಕಲ್ ಫಾಲ್ಸ್ ಅಲ್ಲಿಗೆ ನೀನಿರ್ಲಿಲ್ವಾ? ಓಕೆ. ನಾಗನಗೌಡ ಅವ್ರನ್ನ ಒಂದ್ಸತಿ ನೋಡಿರ್ತೀರಾ. ಇವತ್ತು 3 ಜನ ಕೈಲಾಗದೆ ಇದ್ದಾರೆ, ಕೆಳಗೆ ಕೂತ್ಕೊಂಡಿದ್ದಾರೆ. ಜಿಮ್ ಮಾಡೋರ್ ಮೇಲ್ ಬಂದಿದೀವಿ. ಹೊಟ್ಟೆ ಇದ್ದವ್ರು ಕೆಳಗೆ ಕೂತಿದ್ದಾರೆ. ಇವತ್ತು ಹಿಂಗೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಒಳ್ಳೆ ತಿನ್ನೋ ಕಾರ್ಯಕ್ರಮ, ಕಾಫಿ. ಇಲ್ಲಿ ಹಿಂದಗಡೆ ಒಳ್ಳೆ ಸಗದಾಗಿದೆ ಏರಿಯಾ, ಆದ್ರೆ ತೋರ್ಸಕ್ ಆಗ್ತಾ ಇಲ್ಲ ಫ್ರಂಟ್ ಕ್ಯಾಮ್ರಾದಲ್ಲಿ. ಇನ್ನೂ ಬ್ಯಾಕ್ ಕ್ಯಾಮ್ರಾಕ್ಕೆ ಹೆಂಗ್ ಸ್ವಿಚ್ ಆಗದೆ ಅಂತ ಇನ್ನೂ ಕಲ್ತ್ಕೊಂಡಿಲ್ಲ. ಹಿಂಗೆ ಜನ. ಹೌದಾ? ಇಲ್ಲಲ್ಲ, ಅದು ಯಾವ್ದೋ S25 ಅಲ್ಟ್ರಾದಲ್ಲೆಲ್ಲ ನೀವು ಎರಡನ್ನೂ ಮಾಡ್ಬೋದು. ಹಿಂದಗಡೆ ಮುಂದಗಡೆ ಎರಡು ಅಟ್ ಎ ಟೈಮ್ ವಿಡಿಯೋ ಮಾಡ್ಬೋದು. 4K 8K. ಅದು ಹೌದು. ಐಫೋನ್ ಗೊತ್ತಲ್ಲ, ಅದ್ರಲ್ಲಿ ಅಷ್ಟು ಫೀಚರ್ಸ್ ಇರಲ್ಲ, ಆಂಡ್ರಾಯ್ಡ್ ಅಲ್ಲಿ ಇರುತ್ತೆ. ಇಲ್ಲಿ ಪ್ರಶಾಂತ್ ಅವ್ರು ಕೂಡ ಒಂದು ಕತೆ ಹೇಳ್ತಾ ಇದ್ರು. ನಾವಿಲ್ಲಿ ಇರ್ತೀವಂತ, ಆಮೇಲೆ ಇಲ್ಲಿ ಹಿಂದಗಡೆಯಿಂದ ಒಂದು ಗೂಡು ಕಟ್ಟಿದ್ದು ಹುಲಿ ಬಂದ್ಬಿಟ್ಟು ನಮ್ಮೇಲೆ ಹಾರ್ಬಿಡುತ್ತೆ. ನಾವು ಹಾರಿದಾಗ ನಾವು ಹಿಂಗೆ ಡಾಜ್ ಮಾಡಿಬಿಟ್ಟು ಕೊನೆಗೆ ಇಲ್ಲಿ ಕೆಳಗೆ ಬಿದ್ದೋಗುತ್ತಂತೆ. ತುಂಬ ಒಳ್ಳೊಳ್ಳೆ ಕತೆ ನಮ್ದೆಲ್ಲ, ಒಳ್ಳೊಳ್ಳೆ ಕನಸುಗಳು. ಕ್ಲಾಸಲ್ಲಿ ಕೂತಾಗ ಕಣ್ಣು ಬಿಟ್ಕೊಂಡೆ ಕನ್ಸು ಕಾಣ್ತಾ ಇರ್ತಿದ್ವಿ. ಹಿಂಗೆ ನಾಗೇಶ್ ಹೇಳ್ತಿದ್ನಲ್ಲ ಕತೆ, ಅಲ್ಲಿ ಪಾಠ ಮಾಡ್ತಾ ಇರ್ತಾರೆ, ನಾವು ಕನ್ಸಲ್ಲಿ ಇಂಡಿಯಾ ಟೀಮಲ್ಲಿ ಸೆಲೆಕ್ಟ್ ಆಗ್ಬಿಟ್ಟು ರಣಜಿತ್ ಅಲ್ಲಿ ಆಮೇಲೆ ಕೊನೆಗೆ ಇಂಡಿಯಾ ಟೀಮಲ್ಲಿ ವರ್ಲ್ಡ್ ಕಪ್ ಅಲ್ಲಿ ಲಾಸ್ಟ್ 4 6 ಹೊಡೆದ್ಬಿಟ್ಟು ಮ್ಯಾಚ್ ಹಿಂಗೆ ಟರ್ನ್ ಮಾಡ್ಬಿಡೋದು. ಜನ ಎಲ್ಲ ಬಂದು ಹಾರ ಹಾಕೋದು. ನಾವ್ ಹಿಂಗ್ ವರ್ಲ್ಡ್ ಕಪ್ ಹಿಂಗೆ ತಲೆ ಮೇಲೆ ಇಟ್ಕೊಂಡಿರ್ತೀವಿ. ಆಮೇಲೆ ನಮ್ಮಪ್ಪ ಎಲ್ಲ ಕಣ್ಣೀರ್ ಹಾಕೋದು. ಆಮೇಲೆ ನಿರ್ಮಲಾ ಸೀತಾರಾಮನ್ ಟ್ಯಾಕ್ಸ್ ಕಟ್ಟಿಸ್ಕೊಳಕ್ ನಿಂತಿರ್ತಾರೆ ಇಂಡಿಯಾಗ್ ಬರ್ತಿದಂಗೆನ. ಮತ್ತೆ ಪ್ರಶಾಂತ್ ಅವರು ಒಂದು 4 ಮಾತಾಡ್ತಾರೆ, ಕೇಳೋಣ. ಪ್ರಶಾಂತ್ ಅವರೇ, ನನಗೆ ಎದ್ದು ನಿಂತ್ಕೊಳಕ್ ಆಗಲ್ಲ, ನೀವೇ ಕುತ್ಕೊಂಡ್ರೆ ಒಳ್ಳೇದನ್ಸುತ್ತೆ. ಇರ್ಲಿ, ಪರವಾಗಿಲ್ಲ. ಪಕ್ಷಿ ನೋಟ ನಾವು ಸವಿತಾ ಇದೀವಿ. ಒಳ್ಳೊಳ್ಳೆ ಪಕ್ಷಿಗಳು, ಒಳ್ಳೊಳ್ಳೆ ಹೂಗಳು ಬಂದಿದ್ದಾವೆ ಇಲ್ಲಿ. ಏನಂದ್ರೆ ಇದು ಪಕ್ಷಿಧಾಮ ತರ ಇದೆ. ಪಕ್ಷಿಗಳು ಬರ್ತಾ ಇದೆ, ಪಕ್ಷಿಗಳು ಒಳ್ಳೊಳ್ಳೆ. ನಾವು ಬಂದಾಗ ಒಳ್ಳೆ ನಾವೇ 6 ಜನ ಇದ್ವಿ ಇಡೀ ಫಾಲ್ಸ್ಗೆ. ಈ ಫಾಲ್ಸ್ ತೋರಿಸ್ತೀನಿ, 1 ನಿಮಿಷ. ಇವರು ಪ್ರಶಾಂತ್ ಮತ್ತೆ ನೂತನ್ ಅವರು ವಾಟರ್ ಫಾಲ್ಸ್ ಮೇಲ್ಗಡೆ ಬಂಡೆ ಹತ್ತಿ ಅಲ್ಲಿಂದ ಹೋಗೋಣ ಅಂತ ಅಂತಿದ್ದಾರೆ. ಅಲ್ಲಿ ಆಂಟಿ ಹಿಂದಗಡೆಯಿಂದ ಬೈತಾ ಇದ್ದಾರೆ, ₹100 ಇದು ಜಾಸ್ತಿ ಆಯ್ತು ಅಂತಂದ್ಬಿಟ್ಟು. ನಾವು ಭಾಳ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತೀವಿ. ಇಲ್ಲಿ ಭಾಳ ಸಾಕಾಗಿದೆ, ಆದ್ರೆ ಉಲ್ಟಾ ಮಾಡಕ್ ಬರ್ತಾ ಇಲ್ಲ. ಇಲ್ಲಿ ತುಂಬಾ ಚೆನ್ನಾಗಿದೆ. ಅಲ್ಲಿ ನಮ್ಮ ಕ್ರೂ ಅಲ್ಲಿ ಕೂತಿದ್ದಾರೆ, ನಮ್ಮ ಕ್ರೂನ ತೋರಿಸ್ತೀನಿ. ಅಲ್ಲಿ ಕೆಳಗಡೆ ಕೂತಿರೋದು ನಮ್ಮ ಕ್ರೂನ, ಅಲ್ಲಿ ಮಿಡಲ್ ಅಲ್ಲಿ. ನಾಗೋ ಹಾಯ್ ಅನು, ಹಾಯ್ ಬ್ಲಾಗ್. ಅದಕ್ಕೆ ಇವತ್ತು ಇಲ್ಲಿ ವಾಟರ್ ಫಾಲ್ ಇರೋದು
ಏನದು ಸೂಚಿಪುರ ವಾಟರ್ ಫಾಲ್ಸ್ ಅಲ್ಲ ಇದು ಸೂಚಿಪುರ ವಾಟರ್ ಫಾಲ್ಸ್ ಹತ್ರ ಇರೋ ಒಂದು ಪ್ರೈವೇಟ್ ವಾಟರ್ ಫಾಲು. ನಾವು ನೀರಿನ ಮೂಲವನ್ನು ಹುಡುಕಿ ನೂತನವ್ರು ಹೋಗ್ತಾ ಇದ್ದಾರೆ. ನೂತನವ್ರು ಬಹಳ ದೂರ ಹೋಗ್ಬಿಟ್ರು ಅನ್ಸುತ್ತೆ. ನೂತನ್ ಹಾಯ್ ಅಣ್ಣ, ಹಾಯ್. ಬಹಳ ಚೆನ್ನಾಗಿದೆ, ಬಂದ್ ನೋಡಿ. ಆದ್ರೆ ಆಂಟಿ ಇದ್ದಾಗ ಇಲ್ಲಿ ಮೇಲ್ಗಡೆ ಬರಬೇಡಿ, ಆಂಟಿ ಹೋದ್ಮೇಲೆ ಮೇಲ್ಗಡೆ ಬಂದ್ಬಿಡಿ. ಚೆನ್ನಾಗಿರುತ್ತೆ. ನಾವು ಹಿಂಗೆ ಹೋಗ್ತಾ ಇದೀವಿ, ಹಿಂಗೆ ಮುಂದೆ ಹೋದ್ಮೇಲೆ ಒಂದು ವ್ಲಾಗ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ಐ ಆಮ್ ಬ್ಯಾಕ್. ಇಲ್ಲಿ ಬಂದು ಕೂತಿದ್ದಾರೆ ನೂತನ್ನು. ತಮ್ಮ ಸಿಂಹಾಸನವನ್ನೇರಿ ಕೂತ್ಕೊಂಡಿದ್ದಾರೆ. ಪ್ರಶಾಂತ್ ಹೋಗ್ತಾ ಇದ್ದಾನೆ. ಇದು ಯಾವುದೋ ಒಳ್ಳೆ ಸಾಕಾಗಿರೋ ವಾಟರ್ ಫಾಲ್, ಇನ್ನೊಂದು ವಾಟರ್ ಫಾಲ್ ಕಂಡಿಡಿದ್ರು ಇವರು. ಇಲ್ಲಿ ಆ ಆಂಟಿ ನೋಡಿದಾರೋ ಇಲ್ಲೋ ಗೊತ್ತಿಲ್ಲ ಈ ಫಾಲ್ಸ್. ನಾವು ನೋಡ್ತಾ ಇದೀವಿ ಇಲ್ಲಿ ಮೇಲ್ ಹತ್ಕೊಂಡು. ಅಲ್ಲಿ ಜಿಮ್ ಮಾಡ್ತಾ ಇರೋದ್ರೆ ಇನ್ನೂ ಕೆಳಗಡೆನೇ ಇದ್ದಾರೆ, ಅವ್ರು ಇನ್ನೂ ಬಂದಿಲ್ಲ. ಚೆನ್ನಾಗಿದೆ, ಒಳ್ಳೆ ರಿವ್ಯೂಸ್ ಚೆನ್ನಾಗಿ ಬರ್ದಾಗ್ತೀವಿ ಈ ಸತಿ ರಿವೀಲ್ ಮಾಡಿದೀವಲ್ಲ ಈ ಸತಿ ವಾಟರ್ ಫಾಲ್ ಯಾವುದು ಅಂತ. ಹೆಸರಿಲ್ದೇ ಇರೋ ವಾಟರ್ ಫಾಲ್, ಅದೇ ಪ್ರಾಬ್ಲಮ್. ನೋಡ್ ಮಗ, ಸ್ಕಿನ್ ಕೇರ್ ವರ್ಕ್ ಆಗ್ತಾ ಇದೆ. ನೂತನವ್ರು ಹುಚ್ಚೋಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲೆಲ್ಲರೂ. ಇದು ಪೀಕ್ ಮೇಲ್ ಕಾಂಟೆಂಟ್. ಇದು ಈ ಥರ ವಾಟರ್ ಫಾಲಲ್ಲಿ ಒಬ್ಬನೇ ನಿಂತ್ಕೊಂಡು ಮೇಲ್ಗಡೆಯಿಂದ ಕೆಳಗ್ದಂಗೆ ಹುಚ್ಚೋಯ್ದಲ್ಲ ನೂತನ್. ಪೀಕ್ ಮೇಲ್ ಕಂಟೆಂಟ್. ತುಂಬ ಸಖತ್ತಾಗಿದೆ. ಆಂಟಿ ಇದ್ದಾಗ ಬರಬೇಡಿ, ಆಂಟಿ ವಾಪಸ್ ಹೋದ್ಮೇಲೆ ನೀವು ಬಂದುಬಿಡಿ ಇಲ್ಲಿ ಮೇಲ್ಗಡೆ. ಓಕೆ ಫ್ರೆಂಡ್ಸ್, ಇವತ್ತಿಗಿಷ್ಟು. ಮುಂದಿನ ವ್ಲಾಗ್ನಲ್ಲಿ ಭೇಟಿ ಆಗೋಣ. ಜೈ ಹಿಂದ್.